ನಿಜವಾದ ಪತ್ರಕರ್ತರು ಯಾರು, ನಿಜವಾದ ಪತ್ರಕರ್ತರು ಯಾರು? ಈ ಪ್ರಶ್ನೆಯನ್ನು ಎಲ್ಲಾ ಕ್ಷೇತ್ರಗಳು ಎದುರಿಸ್ತಾ ಇದ್ದಾವೆ. ನಿಜವಾದ ರೈತರು ಯಾರು? ನಿಜವಾದ ರೈತ ಹೊಲದಲ್ಲಿರ್ತಾನೆ, ದಿಲ್ಲಿಲಿ ಪ್ರೊಟೆಸ್ಟ್ ಏನ್ ಮಾಡ್ತಿರ್ತಾರೆ ಅಂತ ಕೆಲವರು ಮಾತಾಡ್ತಾರೆ. ಅವ್ರು ನಿಜವಾದ ರೈತರ ಹಂಗಿದ್ರೆ. ನಿಜವಾದ ರಾಜಕಾರಣಿಗಳು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ವಿಧಾನಸೌಧದಲ್ಲಿ ನೀವು ನೋಡಬೇಕು, ಕೆಲವೊಬ್ರು MLAಗಳು ತಮ್ಮ ಕಾರ್ಡ್ ತೋರಿಸ್ತಾರೆ, ನಾವು ಒಳಗಡೆ ಬಿಡ್ರಿ ಅಂತ ಪೊಲೀಸರಿಗೆ ಹೊಸದಾಗಿ ಆಯ್ಕೆ ಆಗಿ ಬಂದ ಸಂದರ್ಭದಲ್ಲಿ. ಇನ್ಯಾರೋ ಟಿಪ್ ಟಾಪ್ ಆಗಿ ವೈಟ್ ಪ್ಯಾಂಟು, ವೈಟ್ ಶರ್ಟು, ದಪ್ಪ ಚೈನ್ ಹಾಕೊಂಡವರು ರಾಜಾರೋಷವಾಗಿ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಅವ್ರು ಯಾರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ನಿಜವಾದ ರಾಜಕಾರಣಿ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಹಂಗೆ ನಿಜವಾದ ಸ್ವಾಮೀಜಿಗಳು ಯಾರು ಅನ್ನೋ ಪ್ರಶ್ನೆ ಕೂಡ ಬಂದಿದೆ. ಕ್ರೈಮ್ ರಿಪೋರ್ಟಿಂಗ್ ಅನುಭವದಲ್ಲಿ ಮೊದಲನೇ ಸಲ ಇಡೀ ರಾಜ್ಯ ಅಜಿತ್ ಹನುಮಕ್ಕನವರನ್ನ ಕ್ರೈಮ್ ರಿಪೋರ್ಟರ್ ಇದ್ದಾನೆ ಅಂತ ತಿಳ್ಕೊಂಡಿದ್ದೆ ನಾನು ನಿತ್ಯಾನಂದನ್ ಒಂದು ಸಮನ್ಸ್ ಕೊಟ್ಟಾಗ. ಎಲ್ಲಾ ಕ್ಷೇತ್ರದಲ್ಲಿಯೂ ಬೇರೆ ಬೇರೆ ರೀತಿಯ ಜನ ಇರುವಂಗೆ ಪತ್ರಿಕೋದ್ಯಮದಲ್ಲೂ ಬೇರೆ ಬೇರೆ ರೀತಿಯ ಜನ ಇದ್ದಾರೆ. ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇದ್ದಾನೆ, ಯೂಟ್ಯೂಬಲ್ಲಿ ಮಾತ್ರ ಇದ್ದಾನೆ ಅಂದ ಕಾರಣಕ್ಕೆ ಆತನೊಬ್ಬ ನಕಲಿ ಪತ್ರಕರ್ತ ಅಂತ ಹೇಳೋದು ಬೇಡ. ಅವ್ನು ಕೆಲಸ ಏನು ಮಾಡ್ತಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಪತ್ರಕರ್ತರ ವೇಷಧಾರಿಗಳು ಮಾಡಬಾರದ ಕೆಲಸವನ್ನ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಇದ್ಕೊಂಡೇ ಮಾಡ್ತಾರೆ. ಮಾಡಬಾರದ ಕೆಲಸ ದೊಡ್ಡ ದೊಡ್ಡ ಪೇಪರ್ಗಳಲ್ಲಿ ಇದ್ಕೊಂಡು ಮಾಡ್ತಾರೆ. ಅವ್ರು ಯಾವ ಸಂಸ್ಥೆಯಲ್ಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ. ಪತ್ರಿಕಾ ಧರ್ಮ ಅಂತ ಮಾತಾಡ್ತೀವಿ ನಾವು. ಏನು ಪತ್ರಿಕಾ ಧರ್ಮ ಅಂದ್ರೆ, ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ, ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು ಜನರಿಗೆ ಕೇಳುವಂತೆ ಸತ್ಯವನ್ನ ಹೇಳಬೇಕು, ಅದು ಪತ್ರಿಕಾ ಧರ್ಮ. ನಿಮ್ಮೆಲ್ಲರ ಸಮಸ್ಯೆಗಳನ್ನ, ತೊಂದರೆಗಳನ್ನ ವಿಧಾನಸೌಧಕ್ಕೆ ಕೇಳಹಂಗೆ ಹೇಳಬೇಕು. ನಿಮ್ಮೆಲ್ಲರ ಸಮಸ್ಯೆಗಳನ್ನ, ತೊಂದರೆಗಳನ್ನ ಜನಪ್ರತಿನಿಧಿ ಕೇಳಹಂಗೆ ಹೇಳಬೇಕು. ಅದು ಪತ್ರಿಕಾ ಧರ್ಮ.